ಹಾಯ್ ಗೆಳೆಯರೆ, ನನ್ನ ಹೆಸರು ಪರಂ. ಇದು ನನ್ನ ಲೈಫ್ ಅಲ್ಲಿ ನಡೆದ ಕೆಟ್ಟ ಹಾಗೂ ಒಳ್ಳೆ ಘಟನೆ ಎರಡು ಅಂತನೂ ಹೇಳಬಹುದು. ನನಗೆ ಆಗ 24 ವರ್ಷ. ಇರೋದು ದಾವಣಗೆರೆ. ನಮ್ಮ ಮನೇಲಿ ಅಪ್ಪ, ಅಮ್ಮ ಮತ್ತು ನಮ್ಮ ಅಣ್ಣ ಇದ್ವಿ. ನಾನು ಡಾಕ್ಟರ್ ಮತ್ತು ನಮ್ಮ ಅಣ್ಣ ಕನ್ಸ್ಟ್ರಕ್ಷನ್ ಕಂಪನಿಲಿ ಕೆಲಸ ಮಾಡ್ತಾ ಇದ್ದ. ಅವನಿಗೂ 27 ವರ್ಷ ಆಯ್ತು. ಮದುವೆ ಮಾಡಬೇಕು ಅಂತ ಮನೇಲಿ ಮಾತಾಡ್ತಾ ಇದ್ರು. ನಾನು ಅಷ್ಟು ಮನೆಗೆ ಬರ್ತಾ ಇರಲಿಲ್ಲ. ಕೆಲಸ, ಫ್ರೆಂಡ್ಸ್ ಅಂತ ಹೇಳಿ ಜಾಸ್ತಿ ಮನೆಯಿಂದ ಹೊರಗೆ ಇರ್ತಾ ಇದ್ದೆ. ನಾನು ಕೆಲಸ ಮಾಡ್ತಾ ಇದ್ದದ್ದು ಬೆಂಗಳೂರಲ್ಲಿ. ಮನೇಲಿ ಕಷ್ಟ ಅಂತ ಏನು ಇರಲಿಲ್ಲ. ತುಂಬಾ ದೊಡ್ಡ ಮನೆ, ಕಾರು, ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಇತ್ತು. ಹಾಗಾಗಿ ಅಣ್ಣನ ಮದುವೆಗೆ ಏನು ಕಮ್ಮಿ ಇರಲಿಲ್ಲ. ಹೀಗಾಗಿ ಬ್ರೋಕರ್ಗೆ ಹೇಳಿ ಹುಡುಗಿ ಹುಡುಕೋಕೆ ಸ್ಟಾರ್ಟ್ ಮಾಡಿದ್ರು. ಹರಿಹರದ ಹತ್ತಿರ ಹಳ್ಳಿಯಲ್ಲಿ ಒಂದು ಹುಡುಗಿ ಇದೆ ಅಂತ ಹೇಳಿ ನೋಡಿಕೊಂಡು ಬರೋಕೆ ಹೊರಟರು. ನನಗೆ ಕೆಲಸ ಇತ್ತು ಅಂತ ನಾನು ಹೋಗಲಿಲ್ಲ. ಎಲ್ರೂ ಹೋಗಿ ನೋಡಿಕೊಂಡು ಓಕೆ ಅಂತನೂ ಹೇಳಿ ಬಂದಿದ್ದರು. ಮದುವೆಗೆ ಡೇಟ್ ಕೂಡ ಫಿಕ್ಸ್ ಮಾಡಿಕೊಂಡು ಬಂದಿದ್ದರು. ನಾನು ಡೈರೆಕ್ಟ್ ಮದುವೆಗೆ ಬರ್ತೀನಿ, ತುಂಬಾ ಕೆಲಸ ಇದೆ ಅಂತ ಹೇಳ್ದೆ. ಅಣ್ಣ ತುಂಬಾ ಕೋಪ ಮಾಡಿಕೊಂಡಿದ್ದ. ಸ್ವಲ್ಪ ದಿನ ಆದ ಮೇಲೆ ನಮ್ಮ ಹಾಸ್ಪಿಟಲ್ ಇಂದ ಕ್ಯಾಂಪ್ ಹಾಕಿದರು ಅಂತ ಹರಿಹರ ಹತ್ರ ಒಂದು ಹಳ್ಳಿಗೆ ಹೋಗಿದ್ದೆ. ಅಲ್ಲಿ ಜನಗಳಿಗೆ ಟ್ರೀಟ್ಮೆಂಟ್ ಕೊಡ್ತಾ 1 ವಾರ ಅಲ್ಲೇ ಕಳೆಯಿತು. ಅಲ್ಲಿ ಬ್ಲಡ್ ಕೊಡೋಕೆ ಅಂತ ಒಬ್ಳು ಹುಡುಗಿ ಬಂದಿದ್ಲು. ನೋಡೋಕೆ ತುಂಬಾ ಚೆನ್ನಾಗಿದ್ದಳು. ಆ ಗುಂಡು ಪರ್ವತಗಳು, ಸಡಿಲವಾದ ಸೊಂಟ ಎಲ್ಲವೂ ನನ್ನ ನಿದಿರೆ ಕೆಡಿಸುವಂತೆ ಇತ್ತು. ಒಂಥರ ಇಷ್ಟ ಆದಳು. ಮಾತಡಿಸೋಣ ಅಂತ ಹತ್ತಿರ ಹೋದೆ. ಅಷ್ಟರಲ್ಲಿ ಅವಳ ತಮ್ಮ ಬಂದು ಅವಳನ್ನ ಕರೆದುಕೊಂಡ ಹೋದ. ಪ್ರೀತಿ ಗೀತಿ ಏನಿಲ್ಲ, ನೋಡೋಕೆ ಸಖತ್ತಾಗಿ ಇದ್ಲು. ಒಂದು ಚಾನ್ಸ್ ಸಿಕ್ಕಿದರೆ ಹೇಗೂ ಹಳ್ಳಿಗೆ ಬಂದಿದೀವಿ, ಹಳ್ಳಿ ಹುಡುಗಿರು ಅಂದರೆ ಒಂದು ಕಿಕ್ ಕೊಡುತ್ತೆ ಅಂತ ಅನ್ಕೊಂಡೆ. ಅವಳನ್ನೇ ನೆನೆಸಿಕೊಂಡು ನಮ್ಮ ನರ್ಸ್ ಊರ್ಮಿಳಾನ ಟೆಂಟ್ ಒಳಗೆ ಕರ್ಕೊಂಡು ಹೋಗಿ ಅದೇ ಗುಂಗಲ್ಲಿ ಕತೆ ಮುಗಿಸಿದೆ. ಬೆಳಿಗ್ಗೆ ಎದ್ದು ಎಲ್ಲರೂ ವಾಪಸ್ ಹಾಸ್ಪಿಟಲ್ಗೆ ಬಂದೆವು. ಮದುವೆಗೆ ಇನ್ನೂ 3 ದಿನ ಇರೋದು, ಮನೆಗೆ ಬಾ ಅಂತ ಒಂದೇ ಸಮಯ ಕಾಲ್ ಮಾಡ್ತಾ ಇದ್ರು. ಸರಿ ಅಂತ ಹೊರಟೆ. ಮದುವೆ ದಿನ ಎಲ್ಲರನ್ನೂ ಕರ್ಕೊಂಡು ಮಂಟಪಕ್ಕೆ ಹೋದೆ. ಅಲ್ಲಿ ನೋಡಿದಾಗಲೇ ಗೊತ್ತಾಗಿದ್ದು, ಆ ಹಳ್ಳಿಲಿ ನೋಡಿದ ಹುಡುಗಿನೇ ನನಗೆ ಅತ್ತಿಗೆಯಾಗಿ ಬರ್ತಾ ಇರೋದು ಅಂತ. ಎಂತ ಕೆಲಸ ಆಯ್ತು. ಮನಸ್ಸಲ್ಲಿ ಏನೇನೋ ಅನ್ಕೊಂಡೆ ಅಂತ ಅನ್ಕೊಂಡು ಎಲ್ಲ ನನ್ ಒಳಗೆ ಮುಚ್ಚಿಟ್ಟು ಸದ್ಯ ಫ್ರೆಂಡ್ಸ್ ಹತ್ರ ಹೇಳಿಲ್ಲ. ಇಲ್ಲ ಅಂದಿದ್ರೆ ಗೇಲಿ ಮಾಡ್ತಾ ಇದ್ರು ಅಂತ ಸಮಾಧಾನ ಮಾಡಿಕೊಂಡೆ. ಮದುವೆ ಮುಗಿಯಿತು. ಅತ್ತಿಗೆನ ಮನೆಗೆ ಕರ್ಕೊಂಡು ಬಂದ್ವಿ. ನಾನು ಮತ್ತೆ ಕೆಲಸಕ್ಕೆ ಅಂತ ಹೊರಟು ಹೋದೆ. ಹಾಸ್ಪಿಟಲ್ ಅಲ್ಲಿ ಹಿಂಗೆ ರಿಸೆಪ್ಷನ್ ಹುಡುಗಿರು, ನರ್ಸ್ಗಳು ಅಷ್ಟೇ. ಯಾಕೆ ಒಂದು ಸರಿ ಪೇಷಂಟ್ನು ಬಿಟ್ಟಿಲ್ಲ. ಹಂಗೆ ಮಜಾ ಮಾಡ್ತಾ ಇದ್ದೆ. ಏನು ಮಾಡೋದು, ವಯಸ್ಸು ಅಂತದ್ದು. ಸುಮಾರು 1 ತಿಂಗಳು ಆದ ಮೇಲೆ ಮನೆಗೆ ಬಂದೆ. ಅವತ್ತು ನೈಟ್ ಎಲ್ರೂ ಊಟ ಮಾಡಿ ಸ್ವಲ್ಪ ಹೊತ್ತು ಮಾತಾಡಿ ಬೀಳೋಕೆ ಹೋದ್ವಿ. 12 ಗಂಟೆ ಆಗಿತ್ತು ಅನ್ನಿಸುತ್ತೆ. ನೀರು ಖಾಲಿಯಾಗಿದೆ ಅಂತ ತರೋಕೆ ಹೋಗ್ತಾ ಇದ್ದೆ. ಅಣ್ಣನ ರೂಮ್ ಮುಂದೆ ಪಾಸ್ ಆದೆ. ಅವರು ಚಪ್ಪಾಳೆ ತಟ್ಟೋ ಸದ್ದು ಕೇಳಿಸುತ್ತ ಇತ್ತು. ಒಮ್ಮೆ ಹಾಗೆ ಬಾಗಿಲ ಬಳಿ ನಿಂತು ಕೇಳಿಸಿಕೊಂಡೆ. ಅತ್ತಿಗೆ ಕೈ ಬಳೆ ಶಬ್ದ ಕೇಳಿಸುತ್ತ ಇತ್ತು. ಹಾ ಅಣ್ಣ ಏನು ಪುಣ್ಯ ಮಾಡಿದನೆ, ನಾನು ಆದಷ್ಟು ಬೇಗ ಒಂದು ಈಡು ಜೋಡು ನೋಡಕೋಬೇಕು. ಡೈಲಿ ಹೀಗೆ ಚಪ್ಪಾಳೆ ತಟ್ಟಬಹುದು ಅನ್ಕೊಂಡು ನೀರು ತಗೊಂಡು ವಾಪಸ್ ನನ್ನ ಕೋಣೆಗೆ ಹೋಗಿ ಆ ಚಪ್ಪಾಳೆ ಸದ್ದು ನೆನೆಸಿಕೊಂಡು ಕೈ ಕೆಲಸ ಮಾಡಿಕೊಂಡೆ. ತುಂಬಾ ದಿನ ಆಗಿದ್ದಕ್ಕೆ ಕ್ರೀಮ್ ಕೂಡ ತುಂಬಾ ಬಿತ್ತು. 2 ದಿನ ಆದ ಮೇಲೆ ಯಾವುದೋ ಮದುವೆ ಇದೆ, ಹೋಗಬೇಕು ಅಂತ ಮಾತಾಡ್ತಾ ಇದ್ರು. ನಾನು ಮೊದಲೇ ಹೇಳಿಬಿಟ್ಟೆ, ನನ್ನ ಕರಿಬೇಡಿ, ನಾನು ಫ್ರೆಂಡ್ಸ್ ಮೀಟ್ ಮಾಡಬೇಕು. ನನಗೆ ಇರೋದೇ ಸ್ವಲ್ಪ ದಿನ ರಜೆ ಅಂತ. ಸರಿ ಅಂತ ನನ್ನ ಬಿಟ್ಟು ಎಲ್ಲರೂ ಹೊರಟರು. ಹೊರಡೋ ದಿನ ಅತ್ತಿಗೆಗೆ ತುಂಬಾ ಜ್ವರ ಬಂದಿತ್ತು. ಅಣ್ಣ ನನಗೆ ಕಾಲ್ ಮಾಡಿ, ನಿಮ್ ಅತ್ತಿಗೆಗೆ ಜ್ವರ ಇದೆ, ಮನೆಗೆ ಬಂದ ಮೇಲೆ ಏನಾಗಿದೆ ಅಂತ ಸ್ವಲ್ಪ ನೋಡು. ನಾವು ಮದುವೆಗೆ ಹೋಗಿ ಬರ್ತೀವಿ ಅಂತ ಹೇಳಿ ಅಪ್ಪ, ಅಮ್ಮ ಮತ್ತೆ ಅಣ್ಣ ಹೋದ್ರು. ನಾನು ಮನೆಗೆ ಬರೋ ಅಷ್ಟರಲ್ಲಿ ಮತ್ತೆ ಕಾಲ್ ಬಂತು. ಅತ್ತಿಗೆ ಕಾಲ್ ಮಾಡಿದ್ರು. ನಾನು ರಿಸೀವ್ ಮಾಡಿ, ಅತ್ತಿಗೆ ಬರ್ತಾ ಇದ್ದೀನಿ, ಇವಾಗ ಹೊರಟೆ ಅಂದೆ. ಆ ಕಡೆ ಅತ್ತಿಗೆ ತುಂಬಾ ಅಳ್ತಾ ಇದ್ರು. ಯಾಕೆ ಅತ್ತಿಗೆ, ಏನಾಯ್ತು ಅಂದೆ. ಅದು ಅವರು 3 ಜನ ಹೋಗಿದ್ದ ಕಾರ್ ಆಕ್ಸಿಡೆಂಟ್ ಆಗಿ ಪ್ರಪಾತಕ್ಕೆ ಬಿದ್ದು ಎಲ್ಲರೂ ತೀರಿ ಹೋದ್ರು ಅಂತ ವಿಷಯ ಬಂದಿತ್ತು. ನನಗೆ ಏನು ಮಾಡಬೇಕು ಅಂತನೇ ಗೊತ್ತಾಗದೆ ಸೀದಾ ಮನೆಗೆ ಹೋದೆ. ಅಷ್ಟರಲ್ಲಿ ನೆಂಟರು, ಫ್ರೆಂಡ್ಸ್ ಎಲ್ಲ ಮನೇಲಿ ಸೇರಿದ್ರು. ಅತ್ತಿಗೆನ ಸಮಾಧಾನ ಮಾಡೋ ಅಷ್ಟರಲ್ಲಿ ಸಾಕಾಯ್ತು. ಎಲ್ಲಾ ಕಾರ್ಯ ಮುಗಿಸಿ ಮತ್ತೆ ನಾನು ಹಾಸ್ಪಿಟಲ್ಗೆ ಹೋದರೆ ಅತ್ತಿಗೆನ ನೋಡಿಕೊಳ್ಳೋರು ಯಾರು ಅಂತ ನಾನು ಇದೇ ಊರಿಗೆ ಟ್ರಾನ್ಸ್ಫರ್ ತಗೊಂಡೆ. ಸುಮಾರು 15 ದಿನ ಮನೆಗೆ ನೆಂಟರು ಬರೋದು ಹೋಗೋದು ಹೀಗೆ ಮಾಡ್ತಾ ಇದ್ರು. ಆಮೇಲೆ ಎಲ್ರೂ ಮರೆತು ಹೋಗ್ತಾರೆ.
ಆದರೆ ಅತ್ತಿಗೆ ತುಂಬಾ ಸೈಲೆಂಟ್ ಆಗಿದ್ರು. ಸರಿಯಾಗಿ ಊಟ ಮಾಡ್ತಾ ಇರಲಿಲ್ಲ. ಒಬ್ಬರೇ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ರು. ಅವರ ಅಪ್ಪ ಮನೆಗೆ ಬಂದು, ವಾಪಸ್ ಮನೆಗೆ ಬಂದು ಬಿಡು, ನಾನು ನೋಡಿಕೊಳ್ತೀನಿ, ಇನ್ನೂ ವಯಸ್ಸು ಇದೆ, ಬೇರೆ ಮದುವೆ ಮಾಡಿಕೊ ಅಂತ ಎಷ್ಟು ಹೇಳಿದರು. ಏನು ಉತ್ತರ ನೀಡದೆ ಕುಳಿತು ಯೋಚನೆ ಮಾಡ್ತಾ ಇದ್ರು. ನಾನು ನೋಡ್ಕೋತೀನಿ, ನೀವು ಹೋಗಿ ಅಂತ ಅವರನ್ನು ವಾಪಸ್ ಕಳಿಸಿದೆ. ನನಗೂ ತಲೆ ಕೆಟ್ಟಿತ್ತು. ಹೊರಗೆ ಹೋಗಿ ಇದನ್ನೆಲ್ಲ ಮಾರಿಬೇಕು ಅಂತನೇ ಚೆನ್ನಾಗಿ ಕುಡಿದು ಮನೆಗೆ ಬಂದು ಬಿದ್ದುಕೊಂಡೆ. ಹೀಗೆ 1 ತಿಂಗಳು ಕಳೆಯಿತು. ನಾನು ದಿನ ಕುಡಿದು ಬರೋದು ನೋಡಿ ಅತ್ತಿಗೆಗೂ ಇಷ್ಟ ಆಗಲಿಲ್ಲ ಅನಿಸುತ್ತೆ. ಒಂದು ದಿನ ಸಂಜೆ ಅವರು ಅಣ್ಣನ ಫೋಟೋ ಹಿಡಿದು ಬಾಲ್ಕನಿಲಿ ನಿಂತು ಯೋಚಿಸುತ್ತಾ ಇದ್ರು. ಜೋರು ಮಳೆ ಸ್ಟಾರ್ಟ್ ಆಯ್ತು. ಅಲ್ಲೇ ಪೂರ್ತಿ ಒದ್ದೆಯಾಗಿ ನಿಂತಿದ್ದರು. ಎಷ್ಟು ಕರೆದರೂ ಒಳಗೆ ಬರಲಿಲ್ಲ. ಅವರನ್ನು ಒಳಗೆ ಎಳೆದುಕೊಂಡು ಬಂದು ಕೂರಿಸಿ ನಾನು ಹೊರಗೆ ಹೋದೆ. ಚೆನ್ನಾಗಿ ಕುಡಿದು ತುಂಬಾ ಲೇಟ್ ಆಗಿ ಮನೆಗೆ ಬಂದು ಬಾಗಿಲು ತಟ್ಟಿದೆ. ಅತ್ತಿಗೆ ಬಂದು ಬಾಗಿಲು ತೆಗೆದು, ಯಾಕೆ ಹೀಗೆ ಆಗಿದೆಯಾ? ನನಗೂ ನಿನ್ನಷ್ಟೇ ನೋವು ಇದೆ. ನೀನು ಹೀಗೆ ಕುಡಿದು ಬಂದರೆ ಏನು ಕತೆ? ಹೇಳೋರು ಕೇಳೋರು ಯಾರೂ ಇಲ್ವಾ? ನಾನು ಇನ್ನೂ ಇದೀನಿ ಅಂತ ಬೈಯೋಕೆ ಸ್ಟಾರ್ಟ್ ಮಾಡಿದ್ರು. ನಾನು ಸೀದಾ ಕೋಣೆಗೆ ಹೋಗಿ ಬಿದ್ದೆ. ನನ್ನ ಹಿಂದೆನೇ ಬಂದು ಮತ್ತು ಬೈಯೋಕೆ ಶುರು ಮಾಡಿದ್ರು. ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಅತ್ತಿಗೆ ನಿಮ್ಮನ್ನ ಈ ಸ್ಥಿತಿಲಿ ನೋಡೋಕೆ ಅಂತ ಹೇಳಿ ಅವರ ಹತ್ತಿರ ಹೋಗಿ ಕೈ ಹಿಡಿದು ಆಳೋಕೆ ಶುರು ಮಾಡಿದೆ. ಅವರು ಆಯ್ತು, ಸಮಾಧಾನ ಮಾಡ್ಕೊ ಅಂತ ಹೇಳಿ ಹಿಂದೆ ಸರಿದರು. ನಾನು ಮತ್ತೆ ಹೋಗಿ ಅವರ ಕೈ ಹಿಡಿಯೋ ಬದಲು ಅವಳ ಸೆರಗು ಹಿಡಿದು ಬಿಟ್ಟೆ. ಒಮ್ಮೆಲೆ ನನ್ನಲ್ಲಿ ಏನೋ ರೋಮಾಂಚನ ಆಯ್ತು. ನನಗೆ ಗೊತ್ತಿಲ್ಲದೆ ಅವರನ್ನು ಅಪ್ಪಿಕೊಂಡೆ. ಅವರು ನನ್ನನ್ನು ದೂರ ತಳ್ಳಿ ಕಪಾಳಕ್ಕೆ ಬಾರಿಸಿದರು. ನನಗೆ ಏನೂ ತಿಳಿಯದಂತೆ ಸೀದಾ ಅವರನ್ನು ಅಪ್ಪಿಕೊಂಡು ಅಲ್ಲೇ ಕೆಳಗೆ ಬಿದ್ದೆ. ಅವರ ಸೊಪಂಟಕ್ಕೆ ಕೈ ಹಾಕಿ ನನ್ನ ಹತ್ತಿರ ಎಳೆದುಕೊಂಡೆ. ಅವರಿಗೆ ಬಿಡಿಸಿಕೊಳ್ಳಲು ಆಗದೆ ಸ್ವಲ್ಪ ಸಮಯದ ನಂತರ ಅವರು ನನ್ನಲ್ಲಿ ಲೀನರಾಗಿ ಹೋದರು. ಮೈ ಮರೆತು ಅವರನ್ನು ನನಗೆ ಸಂಪೂರ್ಣವಾಗಿ ಅರ್ಪಿಸಿದರು. ಸೂರ್ಯ ಹುಟ್ಟುವವರೆಗೂ ಅದೆಷ್ಟು ಬಾರಿ ಮಾಡಿಕೊಂಡೆವೋ ಇಬ್ಬರಿಗೂ ತಿಳಿದಿಲ್ಲ. ಬೆಳಿಗ್ಗೆ ಎದ್ದು ನೋಡಿದರೆ ಅವರು ನನ್ನ ಪಕ್ಕದಲ್ಲಿ ಇದ್ದರು. ನನಗೆ ಛೀ, ಎಂಥ ತಪ್ಪು ಮಾಡಿದೆ, ಹೀಗೆಲ್ಲ ಮಾಡಬಾರದಿತ್ತು ಅಂತ ಅನ್ನಿಸಿ ಅಲ್ಲಿಂದ ಹೊರಗೆ ಹೊರಟೆ. 2-3 ದಿನ ಅತ್ತಿಗೆಗೆ ಮುಖ ಕೊಟ್ಟು ಮಾತನಾಡಲು ಆಗದ ಸ್ಥಿತಿಯಲ್ಲಿ ಇದ್ದೆ. ಅವರು ಅವರ ಪಾಡಿಗೆ ಅಡಿಗೆ ಮಾಡೋದು, ಟಿವಿ ನೋಡೋದು ಹೀಗೆ ಇದ್ರು. ಒಂದು ದಿನ ತಡೆಯಲು ಆಗದೆ ಅತ್ತಿಗೆನ ಕರೆದು ಕೂರಿಸಿ, ನೋಡಿ ಅತ್ತಿಗೆ, ಅವತ್ತು ಏನೋ ನಶೆಲಿ ನನಗೆ ಗೊತ್ತಾಗದೆ ಏನೇನೋ ಆಯ್ತು, ಪ್ಲೀಸ್ ಕ್ಷಮಿಸಿ, ಹಾಗೆ ಮಾಡಬಾರದಿತ್ತು ಅಂತ ಹೇಳ್ತಾ ಇದ್ದೆ. ಅಷ್ಟರಲ್ಲಿ ಅತ್ತಿಗೆ ನನ್ನ ಬಾಯಿ ಮುಚ್ಚಿದರು. ನೋಡು ಅಂತ ತಲೆ ಹೋಗೋ ಕೆಲಸ ಏನು ಮಾಡಿಲ್ಲ ನೀನು. ಏನೋ ಗೊತ್ತಾಗದೆ ಆಗಿ ಹೋಯ್ತು, ನಂದು ತಪ್ಪಿದೆ. ಆದರೆ ನಿಮ್ಮ ಅಣ್ಣ ಹೋದ ಮೇಲೆ ನನಗೆ ಮತ್ತೆ ಖುಷಿ ಸಿಕ್ಕಿದ್ದು ನಿನ್ನಿಂದನೇ. ಅದಕ್ಕೆ ನಾನೇ ನಿನಗೆ ಥ್ಯಾಂಕ್ಸ್ ಹೇಳ್ತೀನಿ. ಇಷ್ಟು ದಿನ ಅವರು ಇಲ್ಲ ಅಂತ ಒಬ್ಬಳೇ ಬೆರಳು ಹಾಕಿ ವಾಂತಿ ಮಾಡಿಕೊಂಡು ಸಾಕಾಗಿತ್ತು. ಇನ್ಮೇಲೆ ಏನೇ ಬೇಕಿದ್ದರೂ ನಿನ್ನೆ ಕೇಳಬಹುದು ಅಂತ ಸಮಾಧಾನವಾಗಿ ಉತ್ತರ ಕೊಟ್ಟರು. ನನಗೆ ಖುಷಿ ಮತ್ತು ಕನ್ಫ್ಯೂಷನ್ 2 ಆಯ್ತು. ಅಂದರೆ ಅತ್ತಿಗೆ ಅರ್ಥ ಆಗಿಲ್ಲ ಅಂದೆ. ಈ ವಿಷಯ ನಮ್ಮ ಮಧ್ಯನೇ ಇರಲಿ. ನಿನಗೆ ಯಾವಾಗ ಬೇಕೋ ಯಾವಾಗ ಬಾ, ನಾನು ರೆಡಿ ಇರ್ತೀನಿ, ಆದರೆ ಕೂಡುಕೊಂಡು ಬರಬೇಡ. ಬರೋ ಮುಂಚೆ ಹೆಲ್ಮೆಟ್ ಮಾರಿಬೇಡ, ನನಗೆ ತೊಂದರೆ ಆಗುತ್ತೆ ಅಂದ್ರು. ಅವತ್ತಿಂದ ಇಬ್ಬರು ಖುಷಿಯಿಂದ ಇದ್ದೇವೆ. ಫ್ರೆಂಡ್ಸ್, ಈ ಕತೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.